ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೋಗಿದ್ದೀರಾ ಗಾಯ್ಸ್? ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನ್ ಆದರೂ ಬ್ಯಾಟ್ರಿಯಿಂದ ಆಗಿರ್ಬೋದು ಅಥವಾ ಪಾಸ್ವರ್ಡಿಂದ ಆಗಿರ್ಬೋದು ಲಾಕ್ ಆಗಿತ್ತು ಅಂದರೆ ಆ ಒಂದು ಫೋನ ಫ್ಲ್ಯಾಶ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ. ಸೊ ಆ ಒಂದು ವೀಡಿಯೋ ನೀವು ನೋಡಿದ್ರೆ ಅಂದರೆ ಡಿಸ್ಕ್ರಿಪ್ಷನ್ ವೀಡಿಯೋ ಲಿಂಕ್ ಹಾಕಿರ್ತೀನಿ, ನೋಡಿ. ಆ ಒಂದು ವೀಡಿಯೋದಲ್ಲಿ ಕೆಲವರಿಗೆ ಒಂದು ಪ್ರಾಬ್ಲಮ್ ಬರುತ್ತೆ. ಓಕೆ, ಸೊ ನೀವು ನಿಮ್ಮೊಂದು ಮೊಬೈಲ್ ಫೋನ ಫ್ಲ್ಯಾಶ್ ಮಾಡಿದ್ರು ಕೂಡ ಕೆಲವೊಂದು ಸಲ ಪ್ಯಾಟ್ರನ್ ಕೇಳುತ್ತೆ, ಇಲ್ಲ ಅಂದರೆ ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಓಕೆ, ನೀವು ಪ್ಯಾಟರ್ನ್ ಹಾಕಬೇಕು, ಇಲ್ಲ ಅಂದರೆ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಬೇಕು. ಓಕೆ, ಹಾಕಿದ್ರೆ ಮಾತ್ರ ನಿಮ್ಮೊಂದು ಮೊಬೈಲ್ ಫೋನು ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ, ಸೇಮ್ ಹಂಗೆ ಇರುತ್ತೆ. ಸೊ ಆ ಥರ ಪ್ರಾಬ್ಲಮ್ ನಿಮಗೂ ಆಗಿತ್ತು ಅಂದರೆ ಅದಕ್ಕೆ ಈ ಒಂದು ವಿಡಿಯೋಲಿ ಸೊಲ್ಯೂಷನ್ ಕೊಡ್ತೀನಿ. ಓಕೆನಾ? ಸೊ ಅದಕ್ಕೆ ನಾವು ಬೈಪಾಸ್ ರಿಮೂವ್ ಅಂತ ಹೇಳ್ತಾರೆ. ಓಕೆನಾ? ಸೊ ಅದನ್ನು ಯಾವ ಥರ ರಿಮೂವ್ ಮಾಡಬೇಕು, ಅದು ಸೊಲ್ಯೂಷನ್ ಏನು, ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಸೊ ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆವರೆಗೂ ಕ್ಲೀನ್ ನೋಡಿ. ಓಕೆ, ಸೊ ಬನ್ನಿ ಗೈಸ್, ಇವತ್ತು ಆ ಥರ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನೋ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ, ಬನ್ನಿ. ಸೊ ನೋಡ್ತಾ ಇರ್ಬೋದು ಗೈಸ್, ಈ ಒಂದು ಮೊಬೈಲ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಫ್ಲ್ಯಾಶ್ ಮಾಡಿದ್ದೆ. ಆದರೆ ಫ್ಲ್ಯಾಶ್ ಮಾಡಿದಾಗ ನಾವು ಈ ಒಂದು ಫೋನ್ನ ಓಪನ್ ಮಾಡಿದಾಗ ನಮಗೆ ಪ್ಯಾಟರ್ನ್ ಕೇಳ್ತಾ ಇತ್ತು. ಓಕೆ, ಸೊ ಆ ಒಂದು ಪ್ರಾಬ್ಲಮ್ನ ಈ ಒಂದು ವಿಡಿಯೋದಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಗೈಸ್, ಫುಲ್ಲು ನೀವು ಬ್ಯಾಕಿಗೆ ಬರಬೇಕಾಗುತ್ತೆ. ಸೊ ಗೈಸ್, ಫುಲ್ ಬ್ಯಾಕ್ ಬಂದಾಗ ನಿಮಗೆ ಫೇಸ್ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಸ್ಕ್ರೀನ್ ಮೇಲೆ 3 ಸಲ ಟ್ಯಾಪ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಒಂದು ಮೊಬೈಲ್ ಬಿಡಲ್ಲಿ 3 ಸಲ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಚೆಕಿಂಗ್ ಫಾರ್ ಅಪ್ಡೇಟ್ಸ್ ಅಂತ. ಓಕೆ, ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿ, ಅದು ಈ ಥರ ಬರುತ್ತೆ ಇಂಟರ್ಫೇಸ್, ನಿಮಗೆ ಕಾಣ್ತಾ ಇರ್ಬೋದು. ಸೊ ಈ ಥರ ಬಂದಾಗ ಗೈಸ್ ಕೆಳಗಡೆ ಕಾಣ್ತಾ ಇರ್ಬೋದು ಆರು ಮಾರ್ಕು ಬ್ಯಾಕ್ ಹೋಗೋಕ್ಕೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಕನೆಕ್ಟೆಡ್ ಟು ವೈಫೈ ಅಂತ. ಓಕೆ, ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಕೆಳಗಡೆ ಕಾಣ್ತಾ ಇರ್ಬೋದು ಸಿ ಆಲ್ ವೈಫೈ ನೆಟ್ವರ್ಕ್ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಹಿಂಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಕಾಣ್ತಾ ಇರ್ಬೋದು ಆ್ಯಡ್ ಎ ನ್ಯೂ ನೆಟ್ವರ್ಕ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರ್ಬೋದು QR ಕೋಡು, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಒಂದು ಗ್ಯಾಲರಿ ಓಪನ್ ಆಗುತ್ತೆ, ಸ್ಕ್ಯಾನರ್ ಕೋಡು. ಆ್ಯಂಡ್ ಕೆಳಗಡೆ ಕಾಣ್ತಿರ್ಬೋದು ಗೈಸ್ ಗ್ಯಾಲರಿ ಫೋಟೋ. ಓಕೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ನಿಮ್ಮ ಒಂದು ಫೋನ್ ಗ್ಯಾಲರಿ ಓಪನ್ ಆಗುತ್ತೆ. ಆ್ಯಂಡ್ ಮೇಗಡೆ ಕಾಣ್ತಿರ್ಬೋದು 3 ಡಾಟು, ಅದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಗೈಸ್ ನೀವು ಇಲ್ಲಿ. ಓಕೆ, ಸೊ ನೋಡ್ತಾ ಇರ್ಬೋದು ಕೆಳಗಡೆ ಕಾಣ್ತಿರ್ಬೋದು ಗ್ಯಾಲರಿ ಗೋ ಅಂತ, ಅದ್ರ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಓಕೆ, ಲಾಂಗ್ ಪ್ರೆಸ್ ಮಾಡಿದಾಗ ಗ್ಯಾಲರಿ ಅಪ್ಲಿಕೇಶನ್ ಇನ್ಫಾರ್ಮೇಷನ್ಗೆ ಹೋಗುತ್ತೆ. ಓಕೆ, ನಿಮಗೆ ಕಾಣ್ತಿರ್ಬೋದು ಆ್ಯಪ್ ಇನ್ಫಾರ್ಮೇಷನ್ ಅಂತ. ಸೊ ಅದಕ್ಕೆ ಹೋಗುತ್ತೆ. ನೀವು ಇಲ್ಲಿ ಕೆಳಗಡೆ ಬಂದು ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಕಾಣ್ತಿರ್ಬೋದು ಪರ್ಮಿಷನ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ, ಕರೆಕ್ಟಾಗಿ ಕ್ಲಿಕ್ನ ಮಾಡಿಬಿಟ್ಟು ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಸರ್ಚ್ ಬಾರ್ ಮೇಲ್ಗಡೆ. ಓಕೆ, ಆ ಸರ್ಚ್ ಬಾರಲ್ಲಿ ಗೈಸ್ ನೀವು ಇಲ್ಲಿ ಏನು ಟೈಪ್ ಮಾಡಬೇಕಪ್ಪ ಅಂದರೆ ಕ್ರೋಮ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ಇವಾಗ ಬ್ಯಾಕ್ ಹೋಗ್ತೀನಿ, ಕ್ರೋಮ್ ಬಂತು. ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಕ್ರೋಮ್ ಅಪ್ಲಿಕೇಶನ್ದು ಓಪನ್ ಆಗುತ್ತೆ, ಅಪ್ಲಿಕೇಶನ್ ಇನ್ಫಾರ್ಮೇಷನ್. ಓಕೆ, ಆ್ಯಂಡ್ ಕೆಳಗಡೆ ಕಾಣ್ತಿರ್ಬೋದು ಓಪನ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಕ್ರೋಮ್ ಅಪ್ಲಿಕೇಶನು ಓಪನ್ ಆಗಿದೆ. ಓಕೆ, ಸೊ ಇವಾಗ ನೀವು ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ ಸರ್ಚ್ ಬಾರಲ್ಲಿ ಗೈಸ್, ಓಕೆನಾ, VNROM ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ, ನಿಮಗೆ ಕಾಣ್ತಾ ಇರ್ಬೋದು. ಓಕೆ, ಸೊ ಟೈಪ್ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಕಾಣ್ತಿರ್ಬೋದು ಬೈಪಾಸ್ ಯುವರ್ ಗೂಗಲ್ ಅಕೌಂಟ್ 2023 ಅಂತ. ಓಕೆನಾ, ಸೊ ಅದ್ರ ಮೇಲೆ ನೀವು ಇವಾಗ ಕ್ಲಿಕ್ನ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ, ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ. ಸೊ ನೀವು ಇಲ್ಲಿ ಮೇಲ್ಗಡೆ ಸ್ಕ್ರಾಲ್ ಮಾಡಬೇಕಾಗುತ್ತೆ ಮೇಲಕ್ಕೆ. ಓಕೆನಾ, ಸೊ ನೀವು ಫುಲ್ಲು ಮೇಲಕ್ಕೆ ಸ್ಕ್ರಾಲ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಒಂದು ಮೊಬೈಲಿ ಯಾವೆಲ್ಲ ಅಪ್ಲಿಕೇಶನ್ ಇದ್ದಾವೆ ಎಲ್ಲನೂ ಕೂಡ ಇಲ್ಲಿ ಕ್ಲೀನಾಗಿ ತೋರಿಸ್ತಾ ಇದೆ. ಓಕೆನಾ, ಸೊ ನೀವು ಫುಲ್ಲು ಮೇಲಕ್ಕೆ ಸ್ಕ್ರಾಲ್ ಮಾಡಿ ಗೈಸ್. ನೀವು ಫುಲ್ಲು ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಗೂಗಲ್ ಸೆಟ್ಟಿಂಗ್ APK ಬ್ಯಾಕಪ್ ಅಂತ. ಓಕೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಅದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಈ ಥರ ಒಂದು ಆ್ಯಡ್ ಪ್ಲೇ ಆಗುತ್ತೆ. ಸೊ ಅದನ್ನು ಇಂಟು ಕೊಡಿ, ಆ್ಯಡ್ ಹೋಗುತ್ತೆ. ಸೊ ಆ್ಯಡ್ ಹೋದಾಗ ಕೆಳಗಡೆ ಕಾಣ್ತಿರ್ಬೋದು ಇಲ್ಲಿ ಗೂಗಲ್ ಸೆಟ್ಟಿಂಗ್ APK ಅಂತ, ಇದೊಂದು ಅಪ್ಲಿಕೇಶನು. ಓಕೆನಾ, ಇದನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಓಕೆ ಕೊಡಿ, ಅದು ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ. ಓಕೆ,
ಡೌನ್ಲೋಡ್ ಆದಮೇಲೆ ಇಲ್ಲಿ ಮತ್ತೆ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಅಲ್ಲಿ ಕಾಣ್ತಿರ್ಬೋದು ಕ್ವಿಕ್ ಶಾರ್ಟ್ಕಟ್ ಮಾರ್ಕೆಟ್ APK ಅಂತ. ಓಕೆ, ಇದ್ರ ಮೇಲೆ ಕೂಡ ನೀವು ಇಲ್ಲಿ ಕ್ಲೀನಾಗಿ ಟೈಪ್ ಮಾಡಬೇಕಾಗುತ್ತೆ, ಅಂದರೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಮತ್ತೆ ನೀವು ಕೆಳಗಡೆ ಓಕೆ ಅಂತ ಬರುತ್ತೆ. ಸೊ ಇದು ಕೂಡ ಒಂದು ಅಪ್ಲಿಕೇಶನು, ಅದನ್ನು ನೀವು ಡೌನ್ಲೋಡ್ ಮಾಡಿ. ಓಕೆ, ಆ್ಯಂಡ್ ಮೇಲ್ಗಡೆ ಕಾಣ್ತಿರ್ಬೋದು 3 ಡಾಟ್ ಲೈನು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಡೌನ್ಲೋಡ್ಸ್ಗೆ ಹೋದರೆ ಸೊ ಇಲ್ಲಿ 2 ಅಪ್ಲಿಕೇಶನ್ ಅಂದರೆ 2 ಫೈಲ್ ಇಲ್ಲಿ ಡೌನ್ಲೋಡ್ ಆಗಿರೋ ಅಪ್ಲಿಕೇಶನ್ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಕೆಳಗಡೆ ಕಾಣ್ತಿರ್ಬೋದು ಗೂಗಲ್ ಸೆಟ್ಟಿಂಗ್ APK ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಸೆಟ್ಟಿಂಗ್ ಹೋಗ್ಬಿಟ್ಟು ಇಲ್ಲಿ ಪರ್ಮಿಷನ್ ಕೊಡಿ ನೀವು. ಓಕೆ, ಪರ್ಮಿಷನ್ ಕೊಟ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಕೊಟ್ಟರೆ ಸೊ ಗೂಗಲ್ ಅಪ್ಲಿಕೇಶನು ಇನ್ಸ್ಟಾಲ್ ಆಗುತ್ತೆ. ಓಕೆ, ನಿಮಗೆ ಕಾಣ್ತಾ ಇರ್ಬೋದು. ಇನ್ಸ್ಟಾಲ್ ಆದಮೇಲೆ ಈ ಒಂದು ಅಪ್ಲಿಕೇಶನ್ನ ಓಪನ್ ಅಂತ ಕೊಡಿ. ಓಕೆ, ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದನ್ನ ಕೆಳಗೆ ಕಾಣ್ತಿರ್ಬೋದು ಕಂಟಿನ್ಯೂ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಮತ್ತೆ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕಾಗಿಲ್ಲ. ಸೊ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಮೇಲೆ ಕಾಣ್ತಿರ್ಬೋದು ಕ್ವಿಕ್ ಶಾರ್ಟ್ಕಟ್ ಮೇಕರ್ APK ಅಂತ, ಆ ಒಂದು ಅಪ್ಲಿಕೇಶನ್ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ನೀವು ಇವಾಗ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಓಕೆ, ನಿಮಗೆ ಕಾಣ್ತಾ ಇರ್ಬೋದು ಈಗ ಈ ಒಂದು APK ಇನ್ಸ್ಟಾಲ್ ಆಯಿತು. ಓಕೆ, ಕೆಳಗಡೆ ಕ್ಲೋಸ್ ಆ್ಯಪ್ ಅಂತ ಕೊಡಿ. ಈಗ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ. ಸೊ ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಮತ್ತೆ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ಓಪನ್ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಸೊ ಕ್ಲೀನಾಗಿ ಕರೆಕ್ಟಾಗಿ ನೋಡಿ ಗೈಸ್. ಓಕೆ, ಯಾರು ಕೂಡ ಇದನ್ನು ಮಿಸ್ಟೇಕ್ ಮಾಡಬಾರ್ದು, ಕರೆಕ್ಟಾಗಿ ನೋಡಿ. ಇಲ್ಲಿ ಮೇಲ್ಗಡೆ ಕಾಣ್ತಿರ್ಬೋದು ನಿಮಗೆ ಆ್ಯಕ್ಟಿವಿಟೀಸ್, ಅಪ್ಲಿಕೇಶನ್ ಮತ್ತು ಫೇವ್ರೇಟ್ ಅಂತ. ಸೊ ಅಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಕೆಳಗಡೆ ಕಾಣ್ತಿರ್ಬೋದು ನಿಮಗೆ ಇನ್ಪುಟ್ ಕೀವರ್ಡ್ ಟು ಫಿಲ್ಟರ್ ಅಂತ. ಓಕೆ, ಅಲ್ಲಿ ನೀವು ಟ್ಯಾಪ್ ಮಾಡಿಬಿಟ್ಟು ಸೊ ಅಲ್ಲಿ ನೀವು ಸೆಟ್ಟಿಂಗ್ಸ್ ಅಂತ ನೀವು ಅಲ್ಲಿ ಸರ್ಚ್ನ ಮಾಡಬೇಕಾಗುತ್ತೆ. ಓಕೆ, ಸೆಟ್ಟಿಂಗನ್ನು ಸರ್ಚ್ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ನಿಮಗೆ ಕಾಣ್ತಾ ಇರೋ ಸೆಟ್ಟಿಂಗ್ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಾಣ್ತಿರ್ಬೋದು ಟ್ರೈ ಅಂತ. ಓಕೆ, ಅದ್ರ ಮೇಲೆ ಸುಮ್ಮನೆ ನೀವು ಟ್ಯಾಪ್ ಮಾಡಿ. ಓಕೆ, ಟ್ಯಾಪ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಇಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಇವಾಗ ನಾರ್ಮಲ್ ಸೆಟ್ಟಿಂಗು ಓಪನ್ ಆಗಿದೆ. ಓಕೆನಾ, ಓಪನ್ ಆಡಿದಾಗ ಕಾಣ್ತಿರ್ಬೋದು ಗೈಸ್ ಇಲ್ಲಿ ನಿಮಗೆ ಆ್ಯಪ್ ಆ್ಯಂಡ್ ನೋಟಿಫಿಕೇಷನ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಆಲ್ ಆ್ಯಪ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಮೊಬೈಲಿ ಎಷ್ಟು ಅಪ್ಲಿಕೇಶನ್ ಇದಾವೋ ಎಲ್ಲನೂ ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಸೊ ಮೇಲ್ಗಡೆ ಸ್ಕ್ರಾಲ್ ಮಾಡಿ, ಅಲ್ಲಿ ನಿಮಗೆ ಗೂಗಲ್ ಪ್ಲೇ ಸರ್ವಿಸ್ ಅಂತ ಕಾಣುತ್ತೆ. ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ, ನಿಮಗೆ ಕಾಣ್ತಾ ಇರ್ಬೋದು. ಓಕೆನಾ, ಸೊ ಕೆಳಗಡೆ ಕಾಣ್ತಿರ್ಬೋದು ನಿಮಗೆ ಡಿಸೇಬಲ್ ಅಂತ. ಓಕೆ, ಇದನ್ನು ನೀವು ಈಗ ಡಿಸೇಬಲ್ ಮಾಡಬೇಕಾಗುತ್ತೆ. ನೋಡಿ, ನಾನು ಇವಾಗ ಇದನ್ನು ಡಿಸೇಬಲ್ ಮಾಡಿದ್ದೀನಿ. ಓಕೆನಾ, ಸೊ ಇವಾಗ ನಾನೀಗ ಬ್ಯಾಕ್ ಬರ್ತೀನಿ. ಓಕೆ, ಬ್ಯಾಕ್ ಬಂದ್ಬಿಟ್ಟು ನೀವು ಇಲ್ಲಿ ಏನು ಮಾಡೋಕ್ಕಾಗಂದರೆ ಸೊ ಸಾಕು. ಈಗ ಬ್ಯಾಕ್ ಬನ್ನಿ, ನೋಡ್ತಾ ಇರ್ಬೋದು ಈಗ ಸೆಟ್ಟಿಂಗಿಗೆ ನಾವು ಬ್ಯಾಕ್ ಬಂದಿದ್ದೀವಿ. ಓಕೆನಾ, ಸೊ ಬ್ಯಾಕ್ ಬಂದಾದಮೇಲೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಗೈಸ್ ಅಕೌಂಟ್ ಅಂತ. ಓಕೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಅಕೌಂಟ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಆ್ಯಡ್ ಅಕೌಂಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅಕೌಂಟ್ ಕೊಟ್ಬಿಟ್ಟು ಇಲ್ಲಿ ಕೆಳಗೆ ಕಾಣ್ತಿರ್ಬೋದು ನಿಮಗೆ ಗೂಗಲ್ ಅಂತ. ಓಕೆ, ಗೂಗಲ್ ಮೇಲೆ ಕ್ಲಿಕ್ನ ಮಾಡಿ. ಗೂಗಲ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ ಗೈಸ್. ಓಕೆ, ಸೊ ಇಲ್ಲಿ ನೀವು ಹೊಸ್ದಾಗಿ ಬೇಕಾದ್ರೆ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಕೂಡ ಮಾಡ್ಬೋದು. ಆಲ್ರೆಡಿ ಗೊತ್ತಿರೋ ಜಿಮೇಲ್ ಅಕೌಂಟ್ ಇತ್ತು ಅಂದರೆ ಸೊ ಅದನ್ನು ಬೇಕಾದ್ರೆ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡ್ಬೋದು. ಸೊ ನಾನು ಇವಾಗ ನನ್ನ ಒಂದು ಜಿಮೇಲ್ ಅಕೌಂಟ್ ಹಾಕಿ ಲಾಗಿನ್ ಮಾಡ್ತೀನಿ. ಆದರೆ ಈ ಒಂದು ಜಿಮೇಲು ಈ ಫೋನಲ್ಲಿ ಇಲ್ಲ. ಓಕೆ, ನಾನು ಸಪ್ರೇಟಾಗಿ ಮಾಡೋ ಜಿಮೇಲ್ ಅಕೌಂಟು ಅದು ನಾನು ಇವಾಗ ಎಂಟರ್ ಮಾಡಿಬಿಟ್ಟು ಸೊ ಲಾಗಿನ್ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು. ಸೊ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಸೊ ಈ ಒಂದು ಜಿಮೇಲ್ ಅಕೌಂಟ್ ಯಾವ ಒಂದು ಫೋನ್ ಲಾಗಿನ್ ಆಗಿದೆಯೋ ಆ ಒಂದು ಫೋನಿಗೆ ಒಂದು ಮೆಸೇಜ್ ಹೋಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಎಸ್ ಐ ಆಮ್ ಅಂತ ಕೊಡ್ತೀನಿ. ಓಕೆ, ಸೊ ಕೊಟ್ಟಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವೀಗ ಮೇಲ್ಗಡೆ ಫುಲ್ಲು ಸ್ಕ್ರಾಲ್ ಮಾಡಿ. ಓಕೆ, ಸ್ಕ್ರಾಲ್ ಮಾಡಿದಾಗ ಎಸ್ ಐ ಆಮ್ ಅಂತ ಕೊಡಿ. ಓಕೆ, ತಿರ್ಗಾ ಐ ಆಮ್ ಅಗ್ರಿ ಅಂತ ಕೊಡಿ ಇಲ್ಲಿ ಕೆಳಗಡೆ. ಸೊ ಇವಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ, ನಿಮಗೆ ಕಾಣ್ತಾ ಇರ್ಬೋದು. ಓಕೆ, ಸೊ ಇವಾಗ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಅಕೌಂಟು ಆ್ಯಕ್ಟಿವೇಟ್ ಆಗಿದೆ, ಅಂದರೆ ಲಾಗಿನ್ ಆಗಿದೆ. ಓಕೆನಾ, ಈಗ ನೀವು ಫುಲ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಓಕೆ ಬ್ಯಾಕ್ ಬನ್ನಿ. ಓಕೆ, ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಮತ್ತೆ ನೀವು ಆ್ಯಪ್ ಆ್ಯಂಡ್ ನೋಟಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಆಲ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆವಾಗಲೇ ಸರ್ಚ್ ಮಾಡ್ದಂಗೆ ಪ್ಲೇ ಗೂಗಲ್ ಸರ್ವಿಸ್ ಇದೆಯಲ್ಲ, ಸೊ ಅದನ್ನು ಈಗ ಇಲ್ಲಿ ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿಬಿಟ್ಟು ಆವಾಗಲೇ ಇದನ್ನು ನೀವು ಡಿಸೇಬಲ್ ಮಾಡಿದ್ರಲ್ಲ,
ಸೊ ಅದನ್ನು ಇವಾಗ ಇಲ್ಲಿ ಎನೇಬಲ್ ಕೂಡ ಮಾಡಬೇಕಾಗುತ್ತೆ. ಓಕೆ, ನೋಡ್ತಾ ಇರ್ಬೋದು, ಓಪನ್ ಮಾಡಿದ್ದೀನಿ. ಈಗ ಕೆಳಗಡೆ ಡಿಸೇಬಲ್ ಆಗಿರೋದ ಇವಾಗ ಎನೇಬಲ್ ಮಾಡ್ತೀನಿ ನಾನು. ಓಕೆನಾ, ಸೊ ಎನೇಬಲ್ ಮಾಡ್ತೀನಿ. ಸೊ ಎನೇಬಲ್ ಆಯಿತು. ಸೊ ಇವಾಗ ನಾನೀಗ ಬ್ಯಾಕ್ ಬರ್ತೀನಿ. ಸೊ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಕ್ರೋಮ್ ಕಾಣ್ತಿರ್ಬೋದು, ಕ್ರೋಮ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಕ್ರೋಮ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಕಾಣ್ತಿರ್ಬೋದು ಓಪನ್ ಅಂತ. ಸೊ ಓಪನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಓಪನ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ, ನಿಮಗೆ ಕಾಣ್ತಿರ್ಬೋದು ಗೈಸ್. ಓಕೆ, ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ಮೇಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಡೌನ್ಲೋಡ್ಸ್ಗೆ ಹೋಗಿ. ಓಕೆ, ಡೌನ್ಲೋಡ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಸೊ ಕ್ವಿಕ್ ಶಾರ್ಟ್ಕಟ್ ಮೇಕರ್ ಎ ಪಿ ಕೆ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ ಇನ್ಸ್ಟಾಲ್ ಮಾಡಿ. ಮತ್ತು ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಅಪ್ಲಿಕೇಶನ್ ಇವಾಗ ಇನ್ಸ್ಟಾಲ್ ಆಗ್ತಾಯಿದೆ. ಈಗ ಓಪನ್ ಕೊಡಿ. ಓಕೆ, ಓಪನ್ ಕೊಟ್ಟಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ, ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಎಲ್ಲ ಒಂದು ಅಪ್ಲಿಕೇಶನ್ಗಳು ಇವಾಗ ಇಲ್ಲಿ ಸ್ಟಾರ್ಟ್ ಆಗ್ತಿದೆ. ಸೊ ನೀವು ಸರ್ಚ್ ಬಾರಲ್ಲಿ ಗೈಸ್ ಇವಾಗ ಏನು ಮಾಡೋಕ್ಕಪ್ಪ ಅಂದರೆ ಆ್ಯಂಡ್ರಾಯ್ಡ್ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ನಾನು ಇವಾಗ ಆ್ಯಂಡ್ರಾಯ್ಡ್ ಅಂತ ಈಗ ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡಾಗಿ ಕಾಣ್ತಾ ಇರ್ಬೋದು ಗೈಸ್ ಆ್ಯಂಡ್ರಾಯ್ಡ್ ಸೆಟಪ್ ಅಂತ. ಓಕೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ತುಂಬ ಆ್ಯಂಡ್ರಾಯ್ಡ್ ಸೆಟಪ್ ಅಂತ ಇಲ್ಲಿ ತುಂಬ ಆಪ್ಷನ್ಗಳು ಕಾಣ್ತವೆ. ಓಕೆನಾ, ಸೊ ನಿಧಾನಕ್ಕೆ ನೀವು ಇಲ್ಲಿ ಮೇಲ್ಗಡೆ ಸ್ಕ್ರಾಲ್ ಮಾಡಿ. ಓಕೆ, ಸ್ಕ್ರಾಲ್ ಮಾಡಿಬಿಟ್ಟು ಇದಿರ್ಬೋದು ನಿಮಗೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಮೇಲೆ ಒಂದು ಆ್ಯಂಡ್ರಾಯ್ಡ್ ಸೆಟಪ್ ಅಂತ ಇದೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ನೀವೀಗ ಟ್ರೈ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಓಕೆ, ಟ್ರೈ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ನೋಡ್ತಾ ಇರ್ಬೋದು ಜಸ್ಟ್ ಎ ಫ್ಯೂ ಸೆಕೆಂಡ್ ಅಂತ. ಓಕೆ, ಸೊ ಇವಾಗ ನಿಮ್ಮ ಒಂದು ಮೊಬೈಲ್ ಫೋನು ಓಪನ್ ಆಯಿತು. ಓಕೆ, ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಈಗ ಮೊಬೈಲ್ ಫುಲ್ಲು ಕ್ಲೀನಾಗೆ ಸೆಟಪ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು ಗಾಯ್ಸ್, ಇವಾಗ ಇಲ್ಲಿ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ ಇವಾಗ ನಿಮ್ಮ ಒಂದು ಮೊಬೈಲ್ ಫೋನು ಓಪನ್ ಆಗ್ತು. ಓಕೆನಾ, ಸೊ ಇಲ್ಲಿ ನೀವು ಮಾಮೂಲಿ ಮೇಲ್ ಆರ್ ಫಿಮೇಲು ಏಜ್ ಆಗಿರ್ಬೋದು ಎಲ್ಲನೂ ಕೂಡ ಇಲ್ಲಿ ಕೊಡಿ. ಓಕೆನಾ, ನೀವು ನೋಡ್ತಾ ಇರ್ಬೋದು ಈಗ ಆಪ್ಟಮೈಸಿಂಗ್ ಅಪ್ಲಿಕೇಶನ್ಗಳು. ಓಕೆ, ಸೊ ಕೆಳಗಡೆ ಕಂಟಿನ್ಯೂ ಕೊಡಿ. ಸೊ ಫಿನಿಶ್ ಅಂತ ಕೊಡಿ. ಸೊ ನೋಡ್ತಾ ಇರ್ಬೋದು, ಸೊ ಫಿನಿಶ್. ಓಕೆ, ಸೊ ಇವಾಗ ನಿಮ್ಮ ಒಂದು ಮೊಬೈಲ್ ಫೋನು ರೆಡಿ ಆಯಿತು. ಓಕೆ, ಈ ಥರ ಗೈಸ್ ನಿಮ್ಮ ಒಂದು ಮೊಬೈಲಲ್ಲಿ ಸೊ ಆ ಥರ ಪ್ರಾಬ್ಲಮ್ ಬಂತು ಅಂದರೆ ಫ್ಲ್ಯಾಶ್ ಮಾಡೋದು ಕೂಡ ಇವಾಗ ಒಂದು ಪ್ಯಾಟ್ರನ್ ಪ್ರಾಬ್ಲಮ್ ಬಂತು ಅಂದರೆ ಸೊ ಈ ಥರ ನಿಮ್ಮ ಒಂದು ಮೊಬೈಲ್ ಫೋನ್ನ ಓಪನ್ ಮಾಡ್ಬೋದು. ಈ ಒಂದು ವಿಡಿಯೋ ಫಸ್ಟ್ ಟೈಮ್ ನೋಡಿದಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗೋಲ್ಲ. ಕ್ಲೀನಾಗೆ ಸೊ ಸ್ಲೋ ಮೋಷನಲ್ಲಿ ವಿಡಿಯೋನ ಡೀಟೇಲಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುವಂಥದ್ದು. ಸೊ ನೋಡಿದ್ರಲ್ಲ ಗೈಸ್, ಈ ಥರ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಆ ಥರ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಈಸಿಯಾಗಿ ನೀವು ಅದನ್ನು ಸೊಲ್ಯೂಷನ್ ಮಾಡ್ಕೊಬೋದು. ಸೊ ನೋಡಿ, ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡಿರೋಂಥದ್ದು. ಸೊ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಸೊ ಹೆಲ್ಪ್ ಆಯಿತು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡೋಣ ಕರೆಕ್ಟಾಗಿ ವರ್ಕ್ ಆಯ್ತಾ ಇಲ್ವೋ ಅಂತ. ಓಕೆ, ಸೊ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋ ಮುಗಿಸೋದೀನಿ. ಬಾಯ್ ಗೈಸ್, ನೆಕ್ಸ್ಟ್ ಸಿಗೋಣ. ಬಾಯ್.